ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿರುವಂಥ ಅಧ್ಯಾಯ 11 ತ್ರಿಕೋನಮಿತಿಯ ಪ್ರಸ್ತಾವನೆಗಳು, ಅದರಲ್ಲಿ ಅಭ್ಯಾಸ 11.4ರಲ್ಲಿರುವಂಥ 5ನೇ ಸಮಸ್ಯೆಗಳನ್ನು ಬಿಡಿಸೋಣ. 5ನೇ ಸಮಸ್ಯೆಗಳು ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸಮಸ್ಯೆಗಳನ್ನು ಒಳಗೊಂಡಿದೆ. ಇದರಲ್ಲಿ ಒಂದೊಂದಾಗಿ ನಾವು ಸಮಸ್ಯೆಗಳನ್ನು ಬಿಡಿಸೋಣ. ಪ್ರಶ್ನೆ 5ರಲ್ಲಿ ಒಟ್ಟು 10 ಭಾಗಗಳದಾವ, ಅಂದ್ರೆ 10 ಲೆಕ್ಕಗಳದಾವ. ಅವುಗಳನ್ನು ನಾವು ಸಾಧಿಸಬೇಕು. ಬನ್ನಿ ಮೊದಲನೇ ಲೆಕ್ಕವನ್ನು ನಾವು ಬಿಡಿಸೋಣ. 5ನೇದರಲ್ಲಿ ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘು ಕೋನಗಳಾಗಿವೆ. ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ ಅಂಥೇಳಿ ಇದೆ. ನೋಡಿ, ಒಂದೇದೇನು ಕೊಟ್ಟಿದ್ದಾರೆ ಅಂತಂದ್ರೆ ಕೊಸೆಕ್ ತೀಟಾ ಮೈನಸ್ ಕಾಟ್ ತೀಟಾ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ತೀಟಾ ಅಪಾನ್ 1 ಪ್ಲಸ್ ಕಾಸ್ ತೀಟಾ ಅಂಥೇಳಿ ನಾವು ಪ್ರೂವ್ ಮಾಡಬೇಕು. ನೋಡಿ, ಫಸ್ಟ್ ನಾನು LHS ಅಂತ ಬರ್ಕೊಳ್ತೀನಿ. ಇಲ್ಲಿ ಕೊಟ್ಟಿರುವಂಥ ಅಂಶ ನೋಡಿ, LHS ಬರ್ಕೊಳ್ಳೋಣ. ಲೆಫ್ಟ್ ಸೈಡ್ ಇದ್ದದ್ದು ಇಲ್ಲಿ ಕೊಸೆಕ್ ತೀಟಾ ಮೈನಸ್ ಕಾಟ್ ತೀಟಾ ಇದು ಹೋಲ್ ಸ್ಕ್ವೇರ್ ಅಂಥೇಳಿ ಇದೆ, ಸರಿನಾ? ಇದರಲ್ಲಿ ಯಾವಾಗಲೂ ಈ ರೀತಿಯಲ್ಲಿರುವಂಥ ಸಮಸ್ಯೆಗೆ ಏನು ಮಾಡಬೇಕು ಅಂತಂದ್ರೆ ಸೈನ್ ಆರ್ ಕಾಸ್ ತೀಟಾನಲ್ಲಿ ನಾವು ಕನ್ವರ್ಟ್ ಮಾಡಬೇಕು. ಓಕೆನಾ? ನೋಡಿ, ಇದನ್ನು ಕೊಸೆಕ್ ತೀಟಾ ಅಂತಂದ್ರೆ ಕೊಸೆಕ್ನ ವಿಲೋಮ ಗೊತ್ತೆ 1/ಸೈನ್ ತೀಟಾ ಅಂತ ಗೊತ್ತು. ಮೈನಸ್ ಕಾಟ್ ತೀಟಾ ಅಂತ ಹೇಗೆ ಬರಿತೀವಿ ಅಂಥೇಳಿ ನಾವು ಕಾಸ್ ತೀಟಾ ಅಪಾನ್ ಸೈನ್ ತೀಟಾ ಅಂತ ಬರಿತೀವಲ್ಲ, ಅದಕ್ಕಾಗಿ ಕಾಟ್ ತೀಟಾ ಇದ್ದದ್ದನ್ನು ಕಾಸ್ ತೀಟಾ ಅಪಾನ್ ಸೈನ್ ತೀಟಾ ಅಂಥೇಳಿ ಬರ್ಕೊಳ್ತೀನಿ. ಇದು ಹೋಲ್ ಸ್ಕ್ವೇರ್. ಇಲ್ಲಿ ಗಮನಿಸ್ಬೇಕು, ನಾವು ಏನನ್ನು ಪ್ರೂವ್ ಮಾಡಬೇಕು ಅದನ್ನು ಫಸ್ಟ್ ನೋಡ್ಕೊಳ್ಬೇಕು. ನೋಡಿ, ಇದರಲ್ಲಿ ಕಾಸ್ ತೀಟಾ ಮತ್ತು ಕಾಸ್ ತೀಟಾನೇ ಇದೆ ಇಲ್ಲ. ಹಾಗಾಗಿ ಈ ಕೊಟ್ಟಿರುವಂಥ LHSನಲ್ಲಿ ನಾವು ಕಾಸ್ ತೀಟಾ ಆರ್ ಸೈನ್ ತೀಟಾನಲ್ಲಿ ಬರುವ ಹಾಗೆ ನಾವು ಅದನ್ನು ಬರ್ಕೊಳ್ಬೇಕು. ಇಲ್ಲಿ ಗಮನಿಸಿ, ಇಲ್ಲಿ ಸೈನ್ ತೀಟಾ ಲಸ ಏನಾಗುತ್ತೆ ಸೈನ್ ತೀಟಾ ಅಂಥೇಳಿ ಆಗುತ್ತೆ. ಛೇದ ಸೇಮ್ ಇದ್ದಾಗ ಅಂಶಗಳು ಯಾವ ಚಿಹ್ನೆ ಇರ್ತಾವೆ, ಮೈನಸ್ ಇದ್ರೆ ಕಳಿಬೇಕು, ಪ್ಲಸ್ ಇದ್ರೆ ಕೂಡಿಸ್ಬೇಕಂತ ಗೊತ್ತು. ಹಾಗಾಗಿ ಇಲ್ಲಿ 1 ಮೈನಸ್ ಇದು ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಅಂತ ಆಯಿತು, ಸರಿನಾ? ಇದು ಎರಡಕ್ಕೂ ಸ್ಕ್ವೇರ್ ಮಾಡಿಬಿಡೋಣ. ಓಕೆ, ನೋಡಿ ಇಲ್ಲಿ 1 ಮೈನಸ್ ಕಾಸ್ ತೀಟಾ ಇದು ಹೋಲ್ ಸ್ಕ್ವೇರ್ ಆಯಿತು ಅಪಾನ್ ಇದು ಸೈನ್ ಸ್ಕ್ವೇರ್ ತೀಟಾ ಆಗಿಬಿಡ್ತು, ಸರಿನಾ? ನೆಕ್ಸ್ಟ್ ಒಂದು ಅಂಶ ನಾವು ಗಮನಿಸಿ ಗೊತ್ತಾ, ಸೈನ್ ಸ್ಕ್ವೇರ್ ತೀಟಾ ಬೆಲೆ ಏನಾಗುತ್ತೆ ಅಂತ ಹೇಳಿದ್ದೀವಿ ನಾವು. ಆಲ್ರೆಡಿ ತ್ರಿಕೋನಮಿತಿಯ ಸಮೀಕರಣಗಳನ್ನು ನೋಡಿದ್ದೀವಿಲ್ಲ, ನಿತ್ಯ ಸಮೀಕರಣ. ಅದರಲ್ಲಿ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಅಂತ ಗೊತ್ತು ಮಾಡ್ಕೊಂಡಿವಿ. ಇಲ್ಲಿ ಸೈನ್ ಸ್ಕ್ವೇರ್ ತೀಟಾ ಅಂತಂದ್ರೆ ಏನಾಗುತ್ತೆ ಅಂತ ನಾವು ಹೇಳ್ಬೋದು. ಸೈನ್ ಸ್ಕ್ವೇರ್ ತೀಟಾ ಅಂತಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಆಗುತ್ತೆ. ಅಂದ್ರೆ ಸೈನ್ ಸ್ಕ್ವೇರ್ ತೀಟಾ ಇದ್ದಲ್ಲಿ ಏನು ಬರಿತೀನಿ ನಾನು, 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಬರಿತೀನಿ. ಹಾಗಾಗಿ ಇಲ್ಲಿ ನೋಡಿ 1 ಮೈನಸ್ ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಸೇಮ್ ಬರ್ಕೊಂಡು ಬಿಡ್ತೀನಿ ಅಪಾನ್ ಸೈನ್ ಸ್ಕ್ವೇರ್ ತೀಟಾ ಅಂತಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಬರಿತೀನಿ. ಓಕೆ, ಕ್ಲಿಯರ್? ನೆಕ್ಸ್ಟ್ ಹೇಗೆ ಬಿಡಿಸ್ಬೇಕು ನೋಡು. ಇದನ್ನು 2 ಬಾರಿ ಬರಿಬೋದು. ನೋಡಿ, ಎ ಸ್ಕ್ವೇರ್ ಅಂದರೆ ಹೇಗೆ ಬರಿತೀವಿ ನಾವು, ಎ ಇಂಟು ಎ ಅಂತ ಬರಿತೀವ. ಹಾಗೇನೆ ಇಲ್ಲಿ 1 ಮೈನಸ್ ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಅಂತದೆ, ಇದನ್ನು ಹೀಗೆ ಬರಿಬೋದು ನಾವು 1 ಮೈನಸ್ ಕಾಸ್ ತೀಟಾ ಇಂಟು 1 ಮೈನಸ್ ಕಾಸ್ ತೀಟಾ. ಓಕೆನಾ? ಇದು 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂದರೆ ಇದು ಸ್ಕ್ವೇರ್ ಅದಂತ ತಗೊಳ್ಳೋಣ. 1 ಸ್ಕ್ವೇರ್ ಅಂದ್ರೆ ಒಂದೇ ಇರುತ್ತಲ್ಲ. ಹಾಗಾಗಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಆಗುತ್ತಲ್ಲ. ಹಾಗಾಗಿ ಇದಕ್ಕೆ ಏನು ಬರೀತೀನಿ, ಹಾಗಾಗಿ ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ತಗೊಂಡ್ರೆ ಅದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ ಅಂತ ಹೇಳಿವಿ. ಅದೇ ರೀತಿಯಲ್ಲಿ ಇದು 1 ಪ್ಲಸ್ ಕಾಸ್ ತೀಟಾ 1 ಮೈನಸ್ ಕಾಸ್ ತೀಟಾ ಅಂತ ಆಗುತ್ತೆ. ಏನಾಗುತ್ತೆ ಅದು 1 ಪ್ಲಸ್ ಕಾಸ್ ತೀಟಾ ಇಂಟು 1 ಮೈನಸ್ ಇದು ಕಾಸ್ ತೀಟಾ ಅಂತ ಆಗುತ್ತೆ. ಇಲ್ಲಿ ನೋಡಿ,
1 ಮೈನಸ್ ಕಾಸ್ ತೀಟಾ 1 ಮೈನಸ್ ಕಾಸ್ ತೀಟಾ ಕ್ಯಾನ್ಸಲ್ ಆಯ್ತಾ? ಏನು ಉಳೀತು? ಇಲ್ಲಿ ಉಳಿದದ್ದು 1 ಮೈನಸ್ ಕಾಸ್ ತೀಟಾ ಅಪಾನ್ 1 ಪ್ಲಸ್ ಕಾಸ್ ತೀಟಾ. ಇದನ್ನೇ ಪ್ರೂವ್ ಮಾಡಬೇಕಾಗಿತ್ತಲ್ಲ ನಾವು. 1 ಮೈನಸ್ ಕಾಸ್ ತೀಟಾ ಅಪಾನ್ 1 ಪ್ಲಸ್ ಕಾಸ್ ತೀಟಾ ಅಂತ ಪ್ರೂವ್ ಮಾಡಿದ್ವಿ. ಓಕೆ, ಈಗ ನಾವು ಎರಡನೇ ಸಮೀಕರಣ ಸಾಧಿಸೋಣ. ಇಲ್ಲಿ ನೋಡಿ, ಕೊಟ್ಟಿರುವಂಥ ಅಂಶವನ್ನು ಗಮನಿಸಿ. ಇದರಲ್ಲಿ ಎಲ್ ಎಚ್ ಎಸ್ ತೊಗೊಳ್ತೀನಿ. ಭಾಳ ಈಸಿ ಇದೆ, ಕೇರ್ಫುಲ್ಲಾಗಿ ನೋಡಿ. ಎಲ್ ಎಚ್ ಎಸ್ ಲೆಫ್ಟ್ ಸೈಡ್ ಇದ್ದು ತೊಗೊಳ್ಳೋಣ. ಇಲ್ಲಿ ಕಾಸ್ ಎ ಅಪಾನ್ 1 ಪ್ಲಸ್ ಸೈನ್ ಎ ಪ್ಲಸ್ ಇಲ್ಲಿ 1 ಪ್ಲಸ್ ಸೈನ್ ಎ ಅಪಾನ್ ಇದು ಕಾಸ್ ಎ ಅಂಥೇಳಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಲಸ ತಗೊಳ್ಳೇ ಇದ್ರದ್ದು 1 ಪ್ಲಸ್ ಸೈನ್ ಎ ಮತ್ತು ಕಾಸ್ ಎ. ಇದರ ಲಸ ಹೀಗೆ ಬರಿಬೋದು, ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂಥೇಳಿ ಆಗುತ್ತೆ. ಕಾಸ್ ಎ ಮತ್ತು 1 ಪ್ಲಸ್ ಸೈನ್ ಎ ಸೇಮ್ ಬರ್ಕೊಂಡೆ. ಇಲ್ಲಿ ನೋಡಿ, 1 ಪ್ಲಸ್ ಸೈನ್ ಎ ಅಂದರೆ ಏನು ಉಳೀತು? ಕಾಸ್ ಎ ಉಳಿತಿಲ್ಲ. ಕಾಸ್ ಎ ಇಂದ ಇದು ಗುಣಾಕಾರ ಮಾಡಬೇಕು. ಕಾಸ್ ಎ ಇಂಟು ಕಾಸ್ ಎ ಅಂತಂದರೆ ಕಾಸ್ ಸ್ಕ್ವಯರ್ ಎ ಅಂತ ಆಗುತ್ತೆ. ಪ್ಲಸ್ ಇಲ್ಲಿ ಕಾಸ್ ಸೇಮ್ ಇದೆನಾ? 1 ಪ್ಲಸ್ ಸೈನ್ ಎ ಇಂದ ಇದು ಗುಣಾಕಾರ ಮಾಡೋಣ. ಆಲ್ರೆಡಿ ಇಲ್ಲಿ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಅಂತಂದರೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂಥೇಳಿ ಆಗುತ್ತೆ ಇದು. ಓಕೆ, ಗೊತ್ತಾಗ್ತಾ ಇದೆನಾ? ನೆಕ್ಸ್ಟ್ ಇದನ್ನು ಬಿಡಿಸ್ತೀನಿ ನೋಡಿ. ಇದು ಕಾಸ್ ಸ್ಕ್ವೇರ್ ಎ ಸೇಮ್ ಬರ್ಕೊಂಡು ಬಿಡ್ತೀನಿ. ಕಾಸ್ ಸ್ಕ್ವೇರ್ ಎ, ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ನಮ್ಗೆ ಗೊತ್ತಾ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಇಲ್ಲಿ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಅಂತ ಗೊತ್ತು ನಮಗೆ. ಇಲ್ಲಿ ಎ ಅಂತಂದರೆ 1 ಅಂತ ತೊಗೊಳ್ಬೇಕು, ಬಿ ಅಂತಂದರೆ ಸೈನ್ ಎ ಅಂತ ತೊಗೊಳ್ಬೇಕು. ಅಂದರೆ 1 ಸ್ಕ್ವಯರ್ ಪ್ಲಸ್ ಅಂದರೆ ಎ ಸ್ಕ್ವೇರ್ ಆಯಿತಾ, ಪ್ಲಸ್ ಇದು ಬಿ ಸ್ಕ್ವಯರ್ ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಎ ಅಂತಂದ್ರೆ 1, ಬಿ ಅಂತಂದ್ರೆ ಸೈನ್ ಎ. ಇದನ್ನು ಎ ಅಂತ ತೊಗೊಳ್ಬೇಕು, ಇದನ್ನು ಬಿ ಅಂತ ತೊಗೊಳ್ಬೇಕು. ಹೋಲ್ ಡಿವೈಡೆಡ್ ಬೈ ಅಪಾನ್ ಏನಿದೆ ನೋಡಿ, ಸೇಮು ಬರೆದು ಬಿಡಬೇಕು ಅದನ್ನು. ಅಂದರೆ ಇಲ್ಲಿ ಕಾಸ್ ಎ ಇಂಟು 1 ಪ್ಲಸ್ ಇದು ಸೈನ್ ಎ ಅಂತ ಆಯಿತು. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಏನಾಗುತ್ತೆ? ಅದರ ಬೆಲೆ 1 ಆಗುತ್ತೆ. ಪ್ಲಸ್ 1 ವರ್ಗ 1 ಆಯಿತು. ಗೊತ್ತಾಗ್ತಾ ಇದೆಯಾ? ಕಾಸ್ ಸ್ಕ್ವೇರ್ ಎ ಮತ್ತು ಸೈನ್ ಸ್ಕ್ವೇರ್ ಎ ಅಂದ್ರೆ 1 ಆಯಿತು, ಪ್ಲಸ್ 1 ಸ್ಕ್ವೇರ್ ಅಂದ್ರೆ 1 ಆಯಿತು. ನೆಕ್ಸ್ಟ್ 2 ಇಂಟು 1 2 ಸೈನ್ ಎ ಅಪಾನ್ ಸೇಮ್ ಬರೀರಿ ಇದನ್ನು ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. 1 ಪ್ಲಸ್ 1 ಅಂದರೆ 2 ಆಯಿತು, ಪ್ಲಸ್ ಇದು 2 ಸೈನ್ ಎ ಅಪಾನ್ ಇದು ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂತ ಆಯಿತು. 2 ಪ್ಲಸ್ 2 ಸೈನ್ ಎ. ಈಗ ಇದರಲ್ಲಿ 2 ಇದೆ, ಇದರಲ್ಲಿ 2 ಇದೆ. 2 ಕಾಮನ್ ತೊಗೊಂಡ್ಬಿಡ್ಲಿ, ಇದರಲ್ಲಿ 2 ಕಾಮನ್ ತೊಗೊಳ್ತೀನಿ. 2 ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳೀತು? 1 ಪ್ಲಸ್ 2 ಕಾಮನ್ ತೊಗೊಂಡೀನಿ, ಸೈನ್ ಎ ಉಳೀತು, ಸೈನ್ ಎ ಅಪಾನ್ ಏನು ಉಳಿದು ನೋಡಿ ಇಲ್ಲಿ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ, ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. ನೋಡಿ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗಿಬಿಡ್ತು. ಏನು ಉಳೀತು? 2 ಇಂಟು 1 ಅಪಾನ್ ಕಾಸ್ ಎ ಅಂತ ಉಳೀತು. 1 ಅಪಾನ್ ಕಾಸ್ ಎ ಅಂತಂದ್ರೆ ವಿಲೋಮ ಏನು ಇದ್ರದ್ದು? ಸೆಕೆಂಡ್ ಎ ಅಂತ ಆಗುತ್ತೆ ಅಲ್ಲ. 2 1 ಅಪಾನ್ ಕಾಸ್ ಎ ಅಂತಂದರೆ ಸೆಕೆಂಡ್ ಎ ಅಂತಾಯಿತು. ಏನಂತ ಪ್ರೂವ್ ಮಾಡಬೇಕಾಗಿತ್ತು ನಾವು? 2 ಇಂಟು ಸೆಕ್ ಎ ಅಂದರೆ ನಮ್ಮ ಆರ್ ಎಚ್ ಎಸ್ ಏನು ಬಂತು? 2 ಇಂಟು ಸೆಕ್ ಎ ಎಂದು ಸಾಧಿಸಿದೆ ಅಂತ ಬರೀಬಹುದು. ಈಗ ನಾವು ಮೂರನೇ ಲೆಕ್ಕವನ್ನು ಬಿಡಿಸೋಣ. ಇದರಲ್ಲಿ ಗಮನಿಸಿ, ಇಲ್ಲಿ ಮೂರನೇದು ಟ್ಯಾನ್ ತೀಟಾ ಅಪಾನ್ 1 ಮೈನಸ್ ಕಾಡ್ ತೀಟಾ ಪ್ಲಸ್ ಕಾಡ್ ತೀಟಾ ಅಪಾನ್ 1 ಮೈನಸ್ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಏನಂತ ಪ್ರೂವ್ ಮಾಡಬೇಕು ನಾವು? 1 ಪ್ಲಸ್ ಸೆಕೆಂಡ್ ತೀಟಾ ಇಂಟು ಕೊಸೆಕ್ ತೀಟಾ ಅಂತ ಪ್ರೂವ್ ಮಾಡಬೇಕಾಗಿದೆ. ನಮಗೆ ಇಲ್ಲಿ ಸುಳುಹನ್ನು ಕೊಟ್ಟಿದ್ದಾರೆ.
ಸೈನ್ ತೀಟಾ ಮತ್ತು ಕಾಸ್ ತೀಟಾ ರೂಪದಲ್ಲಿ ಬರೆದುಕೊಳ್ಳಿ. ಇದನ್ನು ಹೀಗೆ ಬರ್ಕೊಳ್ಳೋಣ. ಫಸ್ಟ್ LHS ಅಂತ ಬರ್ಕೊಳ್ತೀನಿ. ಈಸಿಯಾಗಿ ಮಾಡೋಣ. ಇಂಪಾರ್ಟೆಂಟೂ ಇದೆ, ಸರಳನೂ ಇದೆ. ಕರೆಕ್ಟಾಗಿ ಗಮನಿಸಿ ಇದನ್ನು. ಫಸ್ಟು LHS ಬರ್ಕೊಳ್ತೀನಿ. LHS ಇದರಲ್ಲಿ ಕೊಟ್ಟಿರುವಂಥ LHS ನೋಡಿ, ಟ್ಯಾನ್ ತೀಟಾ ಅಪಾನ್ 1 ಮೈನಸ್ ಕಾಟ್ ತೀಟಾ ಪ್ಲಸ್ ಕಾಟ್ ತೀಟಾ ಅಪಾನ್ 1 ಮೈನಸ್ ಟ್ಯಾನ್ ತೀಟಾ. ಇದನ್ನು ತಗೊಳ್ಳ. ಇದರಲ್ಲಿ ಕೊಟ್ಟಿರುವ ಹಾಗೆ ನಾವು ಸೈನ್ ತೀಟಾ ಮತ್ತು ಕಾಸ್ ತೀಟಾ ರೂಪದಲ್ಲಿ ಬರ್ಕೊಂಡ್ಬಿಡೋಣ. ಓಕೆ, ಫಸ್ಟ್ ಸೈನ್ ತೀಟಾ ಮತ್ತು ಕಾಸ್ ತೀಟಾ ರೂಪದಲ್ಲಿ ಬರ್ಕೊಳ್ಳೋಣ. ಇದರಲ್ಲಿ ಕೊಟ್ಟಿರುವ ಹಾಗೆ ನೋಡಿ, ಇಲ್ಲಿ ಟ್ಯಾನ್ ತೀಟಾ ಅಂತಂದ್ರೆ ಇಲ್ಲಿ ಹೀಗೆ ಬರಿಬೋದಾ ನಾವು, ಸೈನ್ ತೀಟಾ ಅಪಾನ್ ಕಾಸ್ ತೀಟಾ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ತೀಟಾ ಅಂದರೆ ಏನಂತ ಬರೀತೀವಿ ನಾವು, ಕಾಸ್ ತೀಟಾ ಅಪಾನ್ ಸೈನ್ ತೀಟಾ. ಕಾಟ್ ತೀಟಾ ಅಂತಂದ್ರೆ ಇದನ್ನು ಕಾಸ್ ತೀಟಾ ಅಪಾನ್ ಸೈನ್ ತೀಟಾ. ನೆಕ್ಸ್ಟ್ ಈ ಸೈಡ್ ನೋಡಿ, ಕಾಟ್ ತೀಟಾ ಅಂತ ಹೇಳಿದೆಯಲ್ಲ, ಇದನ್ನು ನಾವು ಹೀಗೆ ಬರಿಬೋದಲ್ಲ, ಕಾಸ್ ತೀಟಾ ಅಪಾನ್ ಸೈನ್ ತೀಟಾ ಹೋಲ್ ಡಿವೈಡೆಡ್ ಬೈ ನೋಡಿ 1 ಮೈನಸ್ ಟ್ಯಾನ್ ಅಂತಂದ್ರೆ ಸೈನ್ ತೀಟಾ ಅಪಾನ್ ಕಾಸ್ ತೀಟಾ ಅಂತ ಬರಿತೀವಿ. ಓಕೆ, ನೆಕ್ಸ್ಟ್ ಇವುಗಳ ಲಸ ತೊಗೊಂಡ್ಬಿಡೋಣ. ಉಳಿದಿದ್ದು ಆಸ್ ಇಟ್ ಈಸ್ ಸೇಮ್ ಬರೆಯೋಣ. ಇಲ್ಲ, ಸೈನ್ ತೀಟಾ ಅಪಾನ್ ಇದು ಕಾಸ್ ತೀಟಾ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಭಾಳ ಈಸಿ ಇದೆ. ಹೋಲ್ ಡಿವೈಡೆಡ್ ಬೈ ಇದಕ್ಕೆ ಡಿವೈಡ್ 1 ಇರುತ್ತಲ್ಲ, 1 ಸೈನ್ ತೀಟಾ ಲಸ ತೊಗೊಳ್ತೀನಿ. ಇದು ಸೈನ್ ತೀಟಾ ಅಂತ ಇತ್ತು. ಇಲ್ಲಿ 1 ಇದೆ ಅಂದರೆ ಸೈನ್ ತೀಟಾ ಅಂತ ಗುಣಾಕಾರ ಮಾಡ್ಕೊಳ್ಳೋಣ, ಸೈನ್ ತೀಟಾ. ಇಲ್ಲಿ ಸೈನ್ ತೀಟೆ ಅಂದರೆ 1ರಿಂದ ಗುಣಾಕಾರ ಮಾಡಿದರೆ ಅದು ಕಾಸ್ ತೀಟಾ ಅಂತ ಇತ್ತು. ಓಕೆ, ಭಾಳ ಸಿಂಪಲ್ ಇದೆ, ಜಸ್ಟ್ ಲಸ ತೊಗೊಂಡು ಮಾಡಿದ್ದೀನಿ. ಆಮೇಲೆ ಸೇಮ್ ಇದೇ ಟೈಪ್ ಮತ್ತೆ ಇಲ್ಲಿ ಕಾಸ್ ತೀಟಾ ಅಪಾನ್ ಸೈನ್ ತೀಟಾ ಅಂತ ಬರ್ಕೊಳ್ತೀನಿ. ಇದ್ರದ್ದು ಲಸ ತಗೊಳ್ತೀನಿ. ಇದಕ್ಕೆ ಅಪಾನ್ 1 ಇರುತ್ತಲ್ಲ, 1 ಕಾಸ್ ತೀಟಾ ಲಸ ಕಾಸ್ ತೀಟಾ ಅಂಥೇಳಿ ಆಗುತ್ತೆ. ಇಲ್ಲಿ 1 ಇದೆ ಅಂದರೆ ಕಾಸ್ ತೀಟೆಯಿಂದ ಗುಣಾಕಾರ ಮಾಡ್ಕೊಳ್ತೀನಿ. ಇಲ್ಲಿ ಕಾಸ್ ತೀಟೆ ಇದೆ ಅಂದರೆ 1ರಿಂದ ಗುಣಾಕಾರ ಮಾಡ್ತೀನಿ, ಅಂದರೆ ಸೈನ್ ತೀಟಾ ಆಯಿತು. ಓಕೆ, ಕ್ಲಿಯರ್. ಈಗ ಸೈನ್ ತೀಟಾ ಇದು ಸೈನ್ ತೀಟಾ ಗುಣಾಕಾರ ಆಗುತ್ತೆ. ಅದ್ರ ಯಾಕಂತಂದರೆ ಡಿವೈಡೆಡ್ ಬೈ ಅದಲ್ಲ, ಅದು ವ್ಯುತ್ಕ್ರಮ ತೊಗೊಳ್ತೀವಿ ಇಲ್ಲಿ. ಅದಕ್ಕೆ ಏನು ಮಾಡೋಣ ಈಸಿಯಾಗಿ ಅಂತಂದರೆ, ಇಲ್ಲಿ ಫಸ್ಟ್ ಇದ್ದದ್ದು ಲಾಸ್ಟ್ ಗುಣಾಕಾರ ಮಧ್ಯದ ಗುಣಾಕಾರ ಆಗುತ್ತೆ. ಇದು ನಾವು ಮಾಡಿ ಪ್ರೂಫ್ ಮಾಡ್ಕೊಂಡಿದ್ದೆ. ಹಾಗಾಗಿ ಹೀಗಾಗುತ್ತೆ ನೋಡಿ, ಇಲ್ಲಿ ಸೈನ್ ತೀಟಾ ಗುಣಾಕಾರ ಅಂದರೆ ಏನಾಯಿತು, ಸೈನ್ ಸ್ಕ್ವೇರ್ ತೀಟಾ ಹೋಲ್ ಡಿವೈಡೆಡ್ ಬೈ ಮಧ್ಯ ಪದಗಳು ಕಾಸ್ ತೀಟಾ ಇಂಟು ಇದು ಕಾಸ್ ತೀಟಾ ಇಂಟು ಏನು ಉಳಿತು, ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಅಂತಾಯಿತು. ಫಸ್ಟ್ ಇದು ಲಾಸ್ಟ್, ಆಮೇಲೆ ಮಧ್ಯದವನ್ನು ಗುಣಾಕಾರ ಮಾಡ್ಕೊಳ್ಳೋ. ಓಕೆ, ವ್ಯುತ್ಕ್ರಮ ತೊಗೊಂಡ್ರೆ ಅಷ್ಟೇ ಆಗುತ್ತೆ. ಹಾಗೆಯೇ ಇಲ್ಲಿ ಪ್ಲಸ್ ನೋಡಿ, ಇಲ್ಲಿನ ಕಾಸ್ ತೀಟಾ ಅಂದರೆ ಏನಾಯಿತು, ಕಾಸ್ ಸ್ಕ್ವೇರ್ ತೀಟಾ. ಮಧ್ಯ ಪದವನ್ನು ಸೈನ್ ತೀಟಾ ಇಂಟು ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಅಂತಾಗುತ್ತೆ. ಓಕೆ, ನೋಡಿ ಲಸ ತಗೊಳ್ಬೇಕಾಗಿತ್ತು ಅಂತಂದರೆ ಬ್ರಾಕೆಟ್ನಲ್ಲಿ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಇದೆ, ಈ ಕಡೆ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಇದೆ. ಹೇಗೆ ಮಾಡ್ಬೋದು, ಇದನ್ನು ಮೈನಸ್ಸಿಂದ ಗುಣಾಕಾರ ಮಾಡಿದರೆ ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಆಗ ಬ್ರಾಕೆಟ್ನಲ್ಲಿ ಸೇಮ್ ಆಗಿ ಬಿಡುತ್ತೆ, ಲಸ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ ಈ ಸೈಡ್ ಬಿಡಿಸ್ತೀನಿ ನೋಡಿ. ಮೊದಲನೇದನ್ನು ಸೇಮ್ ಬರ್ಕೊಳ್ತೀನಿ. ಮೊದಲನೇ ಅಂಶ ಏನಿದೆ ನೋಡು, ಸೈನ್ ಸ್ಕ್ವೇರ್ ತೀಟಾ ಅಪಾನ್ ಕಾಸ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ. ಓಕೆ, ನೋಡಿ ಇದು ಪ್ಲಸ್ ಅದಲ್ಲ, ಇದನ್ನು ಮೈನಸ್ಸಿಂದ ಇದು ಗುಣಾಕಾರ ಮಾಡಿಬಿಡ್ತೀನಿ. ಏನಾಗುತ್ತೆ ನೋಡಿ, ಪ್ಲಸ್ ಇದ್ದದ್ದು ಮೈನಸ್ ಆಯಿತು, ಇದು ಕಾಸ್ ಸ್ಕ್ವೇರ್ ಆಯಿತು, ಕಾಸ್ ಸ್ಕ್ವೇರ್ ತೀಟಾ ಅಪಾನ್ ನೋಡಿ ಇದು ಮೈನಸ್ ಆಯ್ತಲ್ಲ, ಇದು ಮೈನಸ್ ಆಯ್ತು ಅಂದರೆ ಇದು ಸೈನ್ ತೀಟಾನೇ ಆಯಿತು.
ಆಮೇಲೆ ಇದು ಮೈನಸ್ ಇದ್ದದ್ದು ಪ್ಲಸ್ ಆಗತ್ತೆ ಅಂದ್ರೆ ಫಸ್ಟ್ ಬರೀತೀನಿ ಅದಕ್ಕೆ, ಅಂದ್ರೆ ಸೈನ್ ತೀಟಾ, ಇಲ್ಲಿ ಪ್ಲಸ್ ಇತ್ತಲ್ಲ ಅದು ಮೈನಸ್ ಆಗಿಬಿಡುತ್ತೆ, ಮೈನಸ್ ಕಾಸ್ ತೀಟಾ ಅಂತ ಆಗತ್ತಿದೆ. ಈಗ ಬ್ರ್ಯಾಕೆಟ್ನಲ್ಲಿ ಸೇಮ್ ಆಯ್ತಲ್ಲ, ಲಸ ಮಾಡಲಿಕ್ಕೆ ಈಸಿ ಆಗತ್ತೆ ನಮಗೆ. ನೋಡಿ ಇದನ್ನು ಹೀಗೆ ಬರೀಲಿ, ಇದರ ಲಸ ಕಾಸ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ, ಸೈನ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ. ಇದ್ರ ಲಸ ಏನಾಗತ್ತೆ ಅಂತಂದರೆ ಕಾಸ್ ತೀಟಾ ಇಂಟು ಸೈನ್ ತೀಟಾ ಇಂಟು ಬ್ರ್ಯಾಕೆಟ್ನಲ್ಲಿ ಸೇಮ್ ಇದ್ದದ್ದು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಅಂತಾಯಿತು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಕಾಸ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಅದ, ಕಾಸ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಏನು ಉಳಿತು? ಸೈನ್ ತೀಟಾ ಉಳಿತು. ಈ ಸೈನ್ ತೀಟೆಯಿಂದ ಇದು ಗುಣಾಕಾರ ಮಾಡ್ಕೋಬೇಕಲ್ಲ, ಏನಾಗಿಬಿಡುತ್ತಿದ್ದು ಸೈನ್ ಕ್ಯೂಬ್ ತೀಟಾ. ಓಕೆ, ಆಲ್ರೆಡಿ ಇಲ್ಲಿ ಸೈನ್ ಸ್ಕ್ವೇರ್ ತೀಟ ಅದೆ, ಇಲ್ಲಿ ಉಳಿದದ್ದು ಸೈನ್ ತೀಟ ಅದೆ, ಗುಣಾಕಾರ ಮಾಡಿದರೆ ಸೈನ್ ಕ್ಯೂಬ್ ತೀಟ ಆಯಿತು. ಈ ಕಡೆನೂ ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಸೈನ್ ತೀಟಾ ಅದು ಬ್ರ್ಯಾಕೆಟ್ನಲ್ಲಿದ್ದು ಸೇಮ್ ಅದು ಏನು ಉಳಿತು? ಕಾಸ್ ತೀಟಾ ಉಳಿತಲ್ಲ, ಇದು ಕಾಸ್ ತೀಟೆಯಿಂದ ಗುಣಾಕಾರ ಮಾಡೋದು. ಕಾಸ್ ತೀಟಾ ಇಂಟು ಕಾಸ್ ಸ್ಕ್ವೇರ್ ತೀಟಾ ಏನಾಗುತ್ತೆ? ಕಾಸ್ ಕ್ಯೂಬ್ ತೀಟಾ ಅಂತಾಗತ್ತೆ. ಓಕೆ, ಇಲ್ಲಿ ನಾವು ನೋಡಿದ್ದೀವಿ ಅಂತಂದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ನೆನ್ಪು ಮಾಡ್ಕೊಳ್ಬೇಕು ನಾವು. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ನೆನ್ಪು ಮಾಡ್ಕೊಳ್ಳಿ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಏನಾಗುತ್ತೆ? ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎ ಬಿ ಅಂತಾಗತ್ತೆ. ಇದು ನೆನ್ಪಿಟ್ಕೊಳ್ಳಿ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಎ ಮೈನಸ್ ಬಿ ಬ್ರ್ಯಾಕೆಟ್ನಲ್ಲಿ, ನಂತರ ಬ್ರ್ಯಾಕೆಟ್ನಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ. ಇಲ್ಲಿ ಎ ಅಂತಂದರೆ ಸೈನ್ ತೀಟಾ ಅಂತ ತಗೊಳ್ಳೋಣ, ಬಿ ಅಂತಂದರೆ ಕಾಸ್ ತೀಟಾ ಅಂತ ತಗೊಳ್ಳೋಣ. ನಮ್ಮ ಸಮೀಕರಣ ಪ್ರಕಾರ ಬಿಡಿಸೋಣ ಇದಕ್ಕೆ. ಇದ್ರ ಪ್ರಕಾರ ಎ ಮೈನಸ್ ಬಿ ಅಂದರೆ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ. ಎ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಪ್ಲಸ್ ಎ ಬಿ ಮೀನ್ಸ್ ಸೈನ್ ತೀಟಾ ಇಂಟು ಕಾಸ್ ತೀಟಾ ಹೋಲ್ ಡಿವೈಡೆಡ್ ಬೈ ಸೇಮ್ ಬರೀರಿ ಇದನ್ನು, ಕಾಸ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ. ಓಕೆ, ಅರ್ಥ ಆಯಿತು? ನೆಕ್ಸ್ಟ್ ನೋಡಿ, ಇದನ್ನು ಸೇಮ್ ಬರೀತೀನಿ. ಸೈನ್ ಬೇಕಾದ್ರೆ ಛೇದ ಹೊಡಿಬೋದು ನಾವು ಇಲ್ಲೇ. ಸೈನ್ ತೀಟಾ ಮೈನಸ್ ಕಾಸ್ ತೀಟಾ, ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಸೇಮ್ ಆಯಿತು. ಛೇದ ಹೊಡೆದು ಬಿಡಲಿ, ಈಸಿ ಆಗುತ್ತೆ ಮತ್ತೆ ನಮಗೆ ಲೆಕ್ಕ ಮಾಡಲಿಕ್ಕೆ. ಈಗ ಉಳಿದದ್ದು ಅಂಶ ನೋಡಿ, ಇಲ್ಲಿ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಅಂದ್ರೆ 1. ಓಕೆ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಬೆಲೆ ಏನು? 1 ಆಯಿತು. ಉಳಿದದ್ದೇನು? ಪ್ಲಸ್ ಸೈನ್ ತೀಟಾ ಇಂಟು ಕಾಸ್ ತೀಟಾ ಅಪಾನ್ ಏನು ಉಳಿದ ನೋಡಿ ಇಲ್ಲಿ ಕಾಸ್ ತೀಟಾ ಇಂಟು ಸೈನ್ ತೀಟಾ ಅಂತದೆ. ಈ ಕಾಸ್ ತೀಟಾ ಇಂಟು ಸೈನ್ ತೀಟಾ ಹೋಲ್ ಡಿವೈಡೆಡ್ ಬೈ ಅದಲ್ಲ, ಅದನ್ನು ಸಪ್ರೇಟ್ ಮಾಡಿಬಿಡ್ತೀನಿ. ಹೇಗೆ ನೋಡಿ, ಇಸ್ ಈಕ್ವಲ್ ಟು 1 ಅಪಾನ್ ಕಾಸ್ ತೀಟಾ ಇಂಟು ಸೈನ್ ತೀಟಾ ಪ್ಲಸ್ ಇದೇನು ಉಳಿತು? ಸೈನ್ ತೀಟಾ ಇಂಟು ಕಾಸ್ ತೀಟಾ ಅಪಾನ್ ಇದು ಸೇಮ್ ಕಾಸ್ ತೀಟಾ ಇಂಟು ಸೈನ್ ತೀಟಾ. ಇವೆರಡು ಸೇಮ್ ಅದುವ, ಛೇದ ಹೋಯಿತು. ಈಗ ನೋಡಿ, ಈಗ ಹೆಂಗೆ ಬರೀತೀನಿ ಇದನ್ನು? ಇದು ಒಂದಕ್ಕೊಂದು ನಮಗೇನೊಂದು ಸಾಧಿಸ್ಬೇಕಾದ್ರೆ ಒಂದು ಅದ ನೋಡು ಆಲ್ರೆಡಿ, ಅಂದರೆ ಇದು ಛೇದ ಹೊಡ್ತೀವಿ ಅಂದ್ರೆ 1 ಉಳಿತಾ? 1 ಪ್ಲಸ್ 1 ಅಪಾನ್ ಕಾಸ್ ತೀಟಾ. 1 ಅಪಾನ್ ಕಾಸ್ ತೀಟಾ ಅಂದರೆ ಸೆಕ್ ತೀಟಾ ಆಗತ್ತಲ್ಲ. 1 ಅಪಾನ್ ಕಾಸ್ ತೀಟಾ ಅಂತಂದರೆ ಸೆಕ್ ತೀಟಾ ಆಯಿತು. 1 ಅಪಾನ್ ಸೈನ್ ತೀಟಾ ಅಂದರೆ ಕೊಸೆಕ್ ತೀಟಾ ಆಯಿತು. ಇದನ್ನು ಪ್ರೂವ್ ಮಾಡಿದ್ವಿ ನಾವು. 1 ಪ್ಲಸ್ ಸೆಕ್ ತೀಟಾ ಇಂಟು ಕೊಸೆಕ್ ತೀಟಾ, 1 ಪ್ಲಸ್ ಸೆಕ್ ತೀಟಾ ಇಂಟು ಕೊಸೆಕ್ ತೀಟಾ. ಅಂದರೆ ಇಲ್ಲಿ 1 ಅಪಾನ್ ಕಾಸ್ ತೀಟಾ ಅಂದರೆ ಸೆಕ್ ತೀಟಾ ಆಗುತ್ತೆ, 1 ಅಪಾನ್ ಸೈನ್ ತೀಟಾ ಅಂದರೆ ಕೊಸೆಕ್ ತೀಟಾ ಆಗುತ್ತೆ. ಇದನ್ನು ಛೇದ ಹೊಡೆದೀವಿ ಅಂತಂದರೆ 1 ಉಳೀತು. ಓಕೆ, ಈಗ ನಾವು 5ನೇದರಲ್ಲಿ 4ನೇ ಅಂದರೆ 5ನೇ ಸಮಸ್ಯೆಯಲ್ಲಿ 4ನೇ ಸಮೀಕರಣವನ್ನು ನಾವು ಸಾಧಿಸಬೇಕಾಗಿದೆ. 4ನೇ ಸಮೀಕರಣ ಈ ರೀತಿಯಲ್ಲಿ ಇದೆ. 4ನೇ ಸಮೀಕರಣವು ನೋಡಿ, 1 ಪ್ಲಸ್ ಸೆಕ್ ಎ ಅಪಾನ್ ಸೆಕ್ ಎ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ
ಅಪಾನ್ 1 ಮೈನಸ್ ಕಾಸ್ ಎ ಅಂತ ಪ್ರೂವ್ ಮಾಡಬೇಕು. ಇಲ್ಲೇನು ಹೇಳಿದ್ದಾರೆ, ನಮಗೆ ಸುಳುವು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷಿಪ್ತಗೊಳಿಸಬೇಕು. ಆಗ ಅವು ಎರಡು ಈಕ್ವಲ್ ಆಗುತ್ತೆ. ಅಂದರೆ ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಆಗಬೇಕು. ಅಂದರೆ ಫಸ್ಟ್ ಎಲ್ ಎಚ್ ಎಸ್ ತೊಗೊಳ್ಳೋಣ, ಆಮೇಲೆ ಆರ್ ಎಚ್ ಎಸ್ ತೊಗೊಂಡು ಬಿಡಿಸೋಣ ಅಂತ. ಇಲ್ಲಿ ಫಸ್ಟ್ ಎಲ್ ಎಚ್ ಎಸ್ ತೊಗೊಳ್ತೀನಿ. ಗಮನಿಸಿ, ಇಲ್ಲಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಅಂತಂದರೆ 1 ಪ್ಲಸ್ ಸೆಕ್ ಎ ಅಪಾನ್ ಇಲ್ಲಿ ಸೆಕ್ ಎ ಅಂತ ಹೇಳಿದೆ. ಇಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡಬೇಕು, ಇಂಥವೆಲ್ಲ ಲೆಕ್ಕಗಳನ್ನು ಸಂಕ್ಷಿಪ್ತಗೊಳಿಸಬೇಕು, ಅದನ್ನು ಪ್ರೂವ್ ಮಾಡಬೇಕು ಅಂತಂದರೆ ಮೊದಲು ಸೈನ್ ಮತ್ತು ಕಾಸ್ನಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ನಾವು ಟ್ರೈ ಮಾಡಬೇಕು. ನೋಡಿ, ಇಲ್ಲಿ ಇದರಲ್ಲಿ ಇಸ್ ಈಕ್ವಲ್ ಟು 1 ಪ್ಲಸ್ ಸೆಕ್ ಎ ಅಂತಂದ್ರೆ 1 ಅಪಾನ್ ಕಾಸ್ ಎ ಅಂತ ಗೊತ್ತಾ ನಮಗೆ, ಹೋಲ್ ಡಿವೈಡೆಡ್ ಬೈ ಇದು ಸೆಕ್ ಎ ಅಂತಂದರೆ 1 ಅಪಾನ್ ಕಾಸ್ ಎ ಅಂತ ಗೊತ್ತಿದೆ. ಓಕೆ, ನೆಕ್ಸ್ಟ್ ಇದಕ್ಕೆ ಲಸ ತಗೊಳ್ಳೋಣ. ಇಸ್ ಈಕ್ವಲ್ ಟು ನೋಡಿ 1 ಕಾಸ್ ಲಸ ಕಾಸ್ ಎ ಅಂತ ಆಗುತ್ತೆ. ಇಲ್ಲಿ 1 ಇದೆ ಅಂದರೆ ಕಾಸಿಂದ ಗುಣಾಕಾರ, ಕಾಸ್ ಎ. ಕಾಸ್ ಇದೆ ಅಂತಂದರೆ 1ರಿಂದ ಗುಣಾಕಾರ. ಓಕೆ, ಹೋಲ್ ಡಿವೈಡೆಡ್ ಬೈ ಇದು ಆ್ಯಸ್ ಇಟ್ ಈಸ್ ಸೇಮ್ ಬರೀತೀನಿ, 1 ಅಪಾನ್ ಇದು ಕಾಸ್ ಎ. ಈಗ ಹೋಲ್ ಡಿವೈಡೆಡ್ ಬೈ ಇರೋದ್ರಿಂದ ಏನು ಮಾಡೋಣ, ನಾವು ವ್ಯುತ್ಕ್ರಮ ತೆಗೆದು ಮಾಡಬೇಕಲ್ಲ. ಆಗೇನಾಗುತ್ತೆ, ಮೊದಲನೇ ಇದು ಫಸ್ಟ್ ಮತ್ತು ಲಾಸ್ಟ್ ಗುಣಾಕಾರ ಆಗಿಬಿಡುತ್ತೆ, ಮಧ್ಯದ ಮಧ್ಯೆ ಅಪಾನ್ ಆಗಿರುತ್ತೆ. ಅಂದರೆ ಕಾಸ್ ಎ ಪ್ಲಸ್ 1 ಇಂಟು ಕಾಸ್ ಎ, ಕಾಸ್ ಎ ಪ್ಲಸ್ 1 ಇಂಟು ಇದು ಕಾಸ್ ಎ ಅಪಾನ್ ಮಧ್ಯದ ಗುಣಾಕಾರ ಕಾಸ್ ಎ ಇಂಟು 1, ಇದು ಮಧ್ಯದ ಅಂದರೆ ಕಾಸ್ ಎ ಅಂಥೇಳಿ ಆಗುತ್ತೆ. ನೋಡಿ, ಕಾಸ್ ಎ ಕ್ಯಾನ್ಸಲ್ ಆಯಿತು. ಏನು ಉಳಿತು, ಕಾಸ್ ಎ ಪ್ಲಸ್ 1 ಅಂತ ಬರಿಬೋದು, ಅಥವಾ 1 ಪ್ಲಸ್ ಕಾಸ್ ಎ ಅಂತಲೂ ಬರಿಬೋದು, ಎರಡು ಈಕ್ವಲ್ ಅಲ್ಲ. ಕಾಸ್ ಎ ಪ್ಲಸ್ 1 ಅಂತ ಆಯಿತು. ಯಾವುದು ಇದು ಎಡಭಾಗ ಎಲ್ ಎಚ್ ಎಸ್ ಆಯಿತು. ಈಗ ಬಲಭಾಗವನ್ನು ಬಿಡಿಸಿದ್ರೂ ಸಹ ಇಷ್ಟೇ ಬರಬೇಕು, ಕಾಸ್ ಎ ಪ್ಲಸ್ 1 ಅಥವಾ 1 ಪ್ಲಸ್ ಕಾಸ್ ಎ ಅಂತ ಬರಬೇಕು. ನೋಡೋಣ, ಅದನ್ನು ಪ್ರೂವ್ ಮಾಡಿ ನೋಡೋಣ. ಆರ್ ಎಚ್ ಎಸ್ನಲ್ಲಿ ಏನಿದೆ, ಸೈನ್ ಸ್ಕ್ವಯರ್ ಎ ಅಪಾನ್ 1 ಮೈನಸ್ ಕಾಸ್ ಎ ಅಂಥೇಳಿ ಇದೆ. ನಾವು ಮೊದಲೇ ಹೇಳಿದ್ದೀವಿ ಸೈನ್ ಸ್ಕ್ವೇರ್ ಎ ಅಂತಂದ್ರೆ ಏನಾಗುತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ ಅಂತ ಗೊತ್ತು. ಅದಕ್ಕಾಗಿ ಇಲ್ಲಿ ಸೈನ್ ಸ್ಕ್ವೇರ್ ಎ ಅಂತಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೊಳ್ತೀನಿ, ಅಪಾನ್ ಇದು 1 ಮೈನಸ್ ಕಾಸ್ ಎ ಅಂತಾಯಿತು. ಇದನ್ನು ಹೀಗೆ ಬರೀಬಹುದಾ, ಈ 1 ಅಂತಂದರೆ ಇದನ್ನು ಸ್ಕ್ವೇರ್ ಹಾಕ್ಕೊಳ್ಬಹುದಲ್ಲ ನಾನು. ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಲಿಕ್ಕೆ ಈಸಿ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಏನಾಗುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಹಾಗಾಗಿ ಇಲ್ಲಿ 1 ಪ್ಲಸ್ ಕಾಸ್ ಎ ಅಂತಾಗುತ್ತೆ ಇಂಟು 1 ಮೈನಸ್ ಕಾಸ್ ಎ ಅಂತಾಗುತ್ತೆ. ಇದು ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಅಂತಾಯಿತು. ನೋಡಿ, ಇಲ್ಲಿ 1 ಮೈನಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಯ್ತಾ, ಏನು ಉಳಿತು ಇಲ್ಲಿ 1 ಪ್ಲಸ್ ಕಾಸ್ ಎ. ಇದನ್ನು ಹೀಗೆ ಬರಿಬೋದೇ ನಾನು, ಕಾಸ್ ಎ ಪ್ಲಸ್ 1 ಅಂತಲೂ ಬರಿಬೋದಲ್ಲ, ಈಕ್ವಲ್ ಆಯ್ತು ನೋಡು. ಕಾಸ್ ಎ ಪ್ಲಸ್ 1 ಇಸ್ ಈಕ್ವಲ್ ಟು ಕಾಸ್ ಎ ಪ್ಲಸ್ 1. ಇಲ್ಲಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಆಯಿತು. ಹಾಗಾಗಿ ಕೊಟ್ಟಿರುವಂಥ ಸಮೀಕರಣದ ಎರಡೂ ಭಾಗಗಳು ಈಕ್ವಲ್ ಅದಾವ ಅಂತ ನಾವು ಪ್ರೂವ್ ಮಾಡಿದ್ದೀವಿ.